ಶ್ರೀ ಪವರ್ ಪ್ರಶಸ್ತಿಯ ಮುಂದಿನ ಮಹಿಳಾ ಸಾಧಕಿ ಮತ್ಯಾರೂ ಅಲ್ಲ, ರಾಧಿಕಾ ರಾಣಿ. ಅಂದಿನ ಕಾಲಘಟ್ಟದಲ್ಲಿ ನನ್ನನ್ನು ಸೇರಿಸಿ ಬಹುಶಃ ಬಹಳಷ್ಟು ಜನರಿಗೆ ನ್ಯೂಸ್ ರೀಡರ್ ಆಗಬೇಕು, ರೋಲ್ ಮಾಡೆಲ್ ಅಂತ ನೋಡೋದಾದರೆ ಇವರ ನಗುಮೊಗ, ಓದುವ ಶೈಲಿ, ಸುದ್ದಿ ನಿರೂಪಣೆಗೆ ಒಂದು ಗಾಂಭೀರ್ಯತೆಯನ್ನು, ಘನತೆಯನ್ನು ತಂದುಕೊಟ್ಟಂತಹ ಅತ್ಯದ್ಭುತ ನಿರೂಪಕಿ ರಾಧಿಕಾ ರಾಣಿ ಮೇಡಮ್ ಅವರು. ETV ಕನ್ನಡದ ಅರಗಿಣಿ ಇವರು, TV9ನ ಮುದ್ದಿನ ಕಣ್ಮಣಿ ಇವರು. ಜೋರಾದ ಚಪ್ಪಾಳೆಯ ಮೂಲಕ ರಾಧಿಕಾ ರಾಣಿ ಅವರ ಜೀವನ ಚಕ್ರದಲ್ಲಿ ಮರೆಯಲಾರದ ಕ್ಷಣಗಳು ಹೇಗಿದ್ವು ಅನ್ನೋದನ್ನು ಮೊದಲು VT ನೋಡಿಬಿಡೋಣ. ಕನ್ನಡಿಗರ ಮನೆ ಮನಗಳಲ್ಲಿ ನೆಲೆಸಿ ವಾರ್ತಾ ವಾಚನಕ್ಕೆ ಹೊಸ ಆಯಾಮ, ಹೊಸ ಗತ್ತು ಕೊಟ್ಟ ಪ್ರತಿಭೆ ರಾಧಿಕಾ ರಾಣಿ. ಆಂಟಿಕ್ ಜ್ಯುವೆಲರಿ, ಟ್ರೆಂಡಿ ಜ್ಯುವೆಲರಿ. ಸುದ್ದಿ ಓದುವುದನ್ನು ಕೇವಲ ಮಾಹಿತಿಗೆ ಸೀಮಿತಗೊಳಿಸದೆ ಅದಕ್ಕೊಂದು ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟವರು. ಸದಾ ನಗುಮುಖದ ನಿರೂಪಣೆ, ಮಾತಿನಲ್ಲೇ ಮೋಡಿ ಮಾಡುವ ಅನನ್ಯ ಶೈಲಿ. ಪ್ರಪೋಸ್ ಮಾಡಿದ್ದು ಅಂತದೇನಾದ್ರು ನಡೆದಿಲ್ಲ? ಇಲ್ಲ, ಅದೆಲ್ಲ ಹೇಳಕ್ಕೂ ಆಗಲ್ಲ, ಹೇಳೋದು ಇಲ್ಲ. ಹೇಳ್ತಾ ಇದ್ರೆ 1 ವರ್ಷ ಬೇಕು. ಅಷ್ಟೊಂದು ಅಫೇರ್ಸ್ ಇತ್ತ ಹೀಗೆ? ಜೀವನ ಚಕ್ರ, ಮರೆಯಲಾರೆ ಅಂತಹ ಜನಪ್ರಿಯ ಕಾರ್ಯಕ್ರಮಗಳ ರೂವಾರಿ. ಇವತ್ತಿನ ಮರೆಯಲಾರೆ ಕಾರ್ಯಕ್ರಮದ ಅತಿಥಿ ರಾಕಿಂಗ್ ಸ್ಟಾರ್ ಯಶ್. ಋತುಚಕ್ರದಂತಹ ಸೂಕ್ಷ್ಮ ವಿಷಯವನ್ನು ಮುಕ್ತವಾಗಿ ಪ್ರಸ್ತಾಪಿಸಿ ಹೆಣ್ಣಾಗಿದ್ದೇ ತಪ್ಪಾ ಎನ್ನುವ ವಿಶೇಷ ಕಾರ್ಯಕ್ರಮದ ಮೂಲಕ ಕ್ರಾಂತಿ ಉಂಟು ಮಾಡಿದರು. ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಳ್ಳಿಗಳಲ್ಲಿ ಋತುಮತಿಯಾದ ಹೆಣ್ಣು ಮಕ್ಕಳನ್ನು ಊರ ಹೊರಗೆ ಇಡುವ ಮೂಢನಂಬಿಕೆಯ ವಿರುದ್ಧ ಸಮರ ಸಾರಿ ಸರ್ಕಾರವೇ ಮಧ್ಯಪ್ರವೇಶ ಮಾಡುವಂತೆ ಮಾಡಿದ ಸಾಮಾಜಿಕ ಬದ್ಧತೆ ಇವರದ್ದು. ಬಂಗಾರದ ನಾಡು ಕೋಲಾರದಿಂದ ಹೊರಟು ಬಂದು ETV ಮತ್ತು TV9ನಂತಹ ಹೆಸರಾಂತ ಮಾಧ್ಯಮಗಳಲ್ಲಿ ಕರ್ತವ್ಯ ನಿರ್ವಹಣೆ. ಜೀವನ ಸಂಗಾತಿ ರಂಗನಾಥ್ ಭಾರದ್ವಾಜ್ ಕೂಡ ಖ್ಯಾತ ಪತ್ರಕರ್ತರು. ತಮ್ಮ ನಿರರ್ಗಳ ಭಾಷಾ ಸೊಗಡು, ಸ್ಪಷ್ಟ ಉಚ್ಚಾರಣೆಯಿಂದ ಲಕ್ಷಾಂತರ ವೀಕ್ಷಕರನ್ನು ಹಿಡಿದಿಟ್ಟ ಅಪ್ರತಿಮ ಸುದ್ದಿಗೆಳತಿ. ಆರೋಗ್ಯವಂತ ಮಗುವನ್ನ ಸಮಾಜಕ್ಕೆ ನೀಡಿದಾಗ ಮಾತ್ರ ಅದು ಒಳ್ಳೆಯ ತಾಯ್ತನ ಅನ್ಸ್ಕೊಳ್ಳುತ್ತೆ. ತಾಯ್ತನಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ತಮ್ಮ ಆಪ್ತ ಮಾತು ನಾನು ರಾಧಿಕಾ ನಿಮ್ಮನೆ ಹುಡುಗಿ ಎನ್ನುವ ಮೂಲಕ ಕನ್ನಡಿಗರ ಪ್ರೀತಿಯನ್ನು ಸಂಪಾದಿಸಿದ ಈ ಅಪೂರ್ವ ಸಾಧಕಿ ರಾಧಿಕಾ ರಾಣಿಯವರಿಗೆ ಗೌರಿ ಶಕ್ಕಿ ಸ್ಟುಡಿಯೋದಿಂದ ಶ್ರೀ ಪವರ್ ಅವಾರ್ಡ್ಸ್ನ ಗೌರವ. ನಿಮ್ಮನೆ ಹುಡುಗಿ ರಾಧಿಕಾ ರಾಣಿ ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮರೆಯಲಾರೆ ಎನ್ನುವಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆದರೆ ರಾಧಿಕಾ ರಾಣಿ ಮೇಡಮ್ ಅವ್ರನ್ನ ತೆರೆ ಮೇಲೆ ನೋಡಿದ್ದನ್ನು ನಾವೆಂದೂ ಮರೆಯಲಾರೆ ಅಂತ ಹೇಳಬಹುದು. ಈಗ ಇಂತಹ ಅದ್ಭುತ ನಿರೂಪಕಿಯನ್ನು 2 ನಿಮಿಷ ಮಾತಾಡಿ ಅಂತ ಹೇಳೋದು ನನಗೆ ಸವಾಲು. ಮೇಡಮ್ ಅಭಿಪ್ರಾಯ ಹಂಚ್ಕೋಬೇಕು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿಗಳಿಗೂ, ನನ್ನ ಸ್ನೇಹಿತರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ತುಂಬ ಪ್ರೀತಿಯಿಂದ ನನ್ನನ್ನು ಪರಿಚಯಿಸಿಕೊಟ್ಟಂಥ ಶ್ವೇತಾಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಹಾಗೆಯೇ ಹೆಮ್ಮೆ ಅನಿಸ್ತಾ ಇದೆ. ನಾನು ಅನೇಕ ಅವಾರ್ಡ್ಗಳನ್ನು ಇಲ್ಲಿ ವಿದೇಶದಲ್ಲೂ ಕೂಡ ಪಡ್ಕೊಂಡಿದ್ದಿದ್ದೆ. ಆದರೆ ಈ ಅವಾರ್ಡ್, ಶ್ರೀ ಪವರ್ ಅವಾರ್ಡ್ ಇದೆಯಲ್ಲ, ಅದು ತುಂಬ ಸ್ಪೆಷಲ್ ನನಗೆ. ಯಾಕೆ ಅಂದರೆ ಈ ಅವಾರ್ಡ್ನ ಕೊಡ್ತಾ ಇರೋದು ನನ್ನ ಅಚ್ಚುಮೆಚ್ಚಿನ ಸ್ನೇಹಿತ ಗೌರಿ ಶಕ್ಕಿ. ಸೊ ನನಗೆ ಮತ್ತು ರಂಗನಾಥ್ಗೆ ಗೌರಿ ಶಕ್ಕಿ ತುಂಬ ಅಚ್ಚುಮೆಚ್ಚಿನ ಸ್ನೇಹಿತ. ನಾವು ಸುಮಾರು ವರ್ಷಗಳು ETVಯಲ್ಲಿ ಕೆಲಸ ಮಾಡಿದ್ದೀವಿ, ಒಟ್ಟೊಟ್ಟಿಗೆ TV9ನಲ್ಲಿ 10 ವರ್ಷಗಳ ಕೆಲಸ ಮಾಡಿದ್ದೀವಿ. ಆಗ ನಮ್ಮ ಗೌರೀಶ್ ಹೇಗಿದ್ರೋ ಈಗಲೂ ಕೂಡ ಹಾಗೇ ಇದ್ದಾರೆ. ಅದೇ ಮೆಚುರಿಟಿ, ಅದೇ ಸಿಂಪ್ಲಿಸಿಟಿ, ಯಾವುದೇ ಗದ್ದಲ ಗಲಾಟೆ ಇಲ್ಲ, ಕಾಂಟ್ರವರ್ಸಿ ಇಲ್ಲ, ನೆಗೆಟಿವ್ ಅಂತೂ ಆ ಮನುಷ್ಯನಲ್ಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಾವು ಅವ್ರಿಗೆ ಯಾವುದೇ ಕಾರ್ಯಕ್ರಮವನ್ನು ನೋಡಿದ್ರೂ ಕೂಡ ಅವರ ವ್ಯಕ್ತಿತ್ವ ಆ ಕಾರ್ಯಕ್ರಮದಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ, ಪ್ರತಿಬಿಂಬಿಸ್ತಾ ಇರುತ್ತೆ. ಇನ್ನು ರಂಗನಾಥ್ ಭಾರದ್ವಾಜ್ ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ಎಕ್ಸಿಟ್ ಪೋಲ್ಸು, ಎಲೆಕ್ಷನ್ ರಿಸಲ್ಟ್ಸ್ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಗೆದ್ದಂಥ ಅಭ್ಯರ್ಥಿಗಳು, ಸೋತಂಥ ಅಭ್ಯರ್ಥಿಗಳನ್ನು ಉಲ್ಲೇಖಿಸಿ ಒಂದು ಮಾತು ಹೇಳ್ತಾ ಇರ್ತಾರೆ ಅವರು. ತುಂಬ ಇಷ್ಟವಾಗುತ್ತೆ ನನಗದು. ಕೆಲವರು ಯೋಗದಿಂದ ಮೇಲೆ ಬರ್ತಾರೆ, ಕೆಲವರು ಯೋಗ್ಯತೆಯಿಂದ ಮೇಲೆ ಬರ್ತಾರೆ. ಯೋಗ ಬಂದಂಥವರು ಯೋಗ್ಯತೆಯನ್ನು ಗಳಿಸಬೇಕು, ಯೋಗ್ಯತೆಯನ್ನು ಗಳಿಸಿದಂಥವರು ಯೋಗ್ಯತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋಂಥ ಮಾತು.
ನಾನು ಯಾಕೆ ಈ ಮಾತನ್ನ ಇವಾಗ ಹೇಳಿದೆ ಅಂದರೆ, ನಮ್ಮ ಗೌರೀಶ್ ಪ್ರತಿ ಹಂತದಲ್ಲೂ ಕೂಡ ಯೋಗ್ಯತೆಯನ್ನು ಹೆಚ್ಚಿಸ್ಕೊಳ್ತಾ ಬಂದಂಥವ್ರು. ಯೋಗ್ಯತೆಯನ್ನು ಹೆಚ್ಚಿಸ್ಕೊಳ್ತಾ ಈ ಮಟ್ಟಕ್ಕೆ ಬಂದು ತಲುಪಿದ್ದಾರೆ. ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಸಂಸ್ಥೆಯ ಮುಖಾಂತರ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಭಾವನಾ ಅವ್ರು ಮಾತಾಡ್ತಾ ಹೇಳ್ತಾಯಿದ್ರು, ಗೌರೀಶ್ ನೀವು ಮೇನ್ ಸ್ಟ್ರೀಮ್ಗೆ ಬರಬೇಕು ಅಂತ ಹೇಳ್ತಾಯಿದ್ರು. ನಾವು ಆಗ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಒಂದು ಮಗುನ ಯಾರೋ ಕೇಳಿದ್ರಂತೆ, ತಂದೆ ತಾಯಿ ಮತ್ತು ಮಗು ಕೂತಿತ್ತಂತೆ. ಒಬ್ಬರು ಕೇಳಿದ್ರಂತೆ, ನಿಮ್ಮ ಅಪ್ಪ ಅಮ್ಮ ಅಂದರೆ ನಿಂಗೆ ತುಂಬ ಇಷ್ಟನಾ ಅಂತ. ಹೌದು, ತುಂಬ ಇಷ್ಟ, ನಂಗೆ ಅವರಂದರೆ ಪ್ರಾಣ. ನಾನು ನಮ್ಮ ಅಪ್ಪ ಅಮ್ಮನ ಮೀರಿ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳಿದ್ದೆ. ಯಾಕೆ ನಿನಗೆ ಅಪ್ಪ ಅಮ್ಮನ ಅಷ್ಟು ಇಷ್ಟ, ಅಪ್ಪ ಅಮ್ಮನ ಕಂಡ್ರೆ ಅಂದರೆ ಫ್ರೀಡಮ್ ಅಂತ ಹೇಳಿದ್ಲಂತೆ. ಫ್ರೀಡಮ್ ಈಸ್ ಎವ್ರಿಥಿಂಗ್ ಅನ್ನೋಂಥ ಮಾತನ್ನು ಹೇಳಿದ್ಲಂತೆ. ನಮ್ಮ ಗೌರೀಶ್ಗೆ ಫ್ರೀಡಮ್ ಈಸ್ ಎವ್ರಿಥಿಂಗ್. ಸೊ ಸ್ವಚ್ಛಂದವಾಗಿ ಅವರು ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ತುಂಬ ಹೃದಯದಿಂದ ಅವರು ಇನ್ನು ಹೆಚ್ಚೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ, ಇಂಥ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಒಂದು ಹೆಸರು ಹೇಳಲಿಲ್ಲ ಅಂದರೆ ಅದು ಅಪೂರ್ಣ ಆಗಿಬಿಡುತ್ತೆ. ಅದು ನಮ್ಮ ಗೌರೀಶ್ ಹಿಂದಿನ ಶೀಪವರ್ ನಮ್ಮ ಮಾಲ್ತಿ. ಸೊ ಮಾಲ್ತಿ ತುಂಬ ಕಷ್ಟಪಟ್ಟು ಸಂಸ್ಥೆ ಹಿಂದೆ ಕೆಲಸ ಮಾಡೋವಂಥವ್ರು. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನು ಈ ಅವಾರ್ಡ್ನ ನಾನು ಇತ್ತೀಚೆಗಷ್ಟೇ IPS ಆಫೀಸರ್ ಲಾವಣ್ಯ ಅಂತ ಅವ್ರು ತೀರ್ಕೊಂಡ್ರು. ಕ್ಯಾನ್ಸರ್ ಜೊತೆ ತುಂಬ ಹೋರಾಟವನ್ನು ಮಾಡಿ, ಬಹುಶಃ ನಮ್ಮ ರೂಪಾ ಮೇಡಮ್ ಇದ್ದಿದ್ದರೆ ಅವ್ರಿಗೆ ಪರಿಚಯ ಇತ್ತು ಅನಿಸುತ್ತೆ. ಅವ್ರಿಗೆ ನಾನು ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಗೌರೀಶ್. ಥ್ಯಾಂಕ್ ಯು.